ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 9ನೇ ತರಗತಿಯ ಬಹುಪದೋಕ್ತಿಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಅಭ್ಯಾಸ 2.1ರಲ್ಲಿ ಬರುವಂತಹ ಪ್ರಶ್ನೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಒಂದು ಟೆಕ್ಸ್ಟ್ ಬುಕ್ ಎನಲೈಸಿಸ್ ಏನಿದೆ TET ಎಕ್ಸಾಮ್ಗೆ ಮತ್ತು GPSTR HSTR ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು. ಅದೇ ರೀತಿಯಾಗಿ 9ನೇ ತರಗತಿಯ ವಿದ್ಯಾರ್ಥಿಗಳಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಈ ಎಕ್ಸಸೈಸನ್ನು ನಾವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ವಿ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿಕೊಡಿ. ಓಕೆ, ಇವಾಗ ಬಹುಪದೋಕ್ತಿ ಇದರಲ್ಲಿ ಬರುವಂಥ ಮೊದಲ ಎಕ್ಸಸೈಸು, ಅಲ್ಲಿ ಬರುವಂಥ ಪ್ರಶ್ನೆಗಳನ್ನು ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿಯಾಗಿದೆ ಮತ್ತು ಯಾವುದು ಅಲ್ಲ, ಕಾರಣ ಸಹಿತ ನಿಮ್ಮ ಉತ್ತರವನ್ನು ತಿಳಿಸಿ ಅಂತಂದಿದ್ದಾರೆ. ಇಲ್ಲಿ 5 ಪ್ರಶ್ನೆಗಳಿದ್ದಾವೆ. ಇವುಗಳಲ್ಲಿ ಯಾವುದು ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿಯಾಗಿದೆ ಅಥವಾ ಯಾವುದಿಲ್ಲ, ಯಾಕಾಗಿಲ್ಲ ಅಂತ ಕೇಳ್ತಾ ಇದ್ದಾರೆ. ಸಾಲ್ವ್ ಮಾಡಿ ನೋಡೋಣ. ಈ ರೀತಿಯಾದ ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸಲ್ಲಿ ಬರ್ಬೋದು. ಮೊದಲನೇ ಒಂದು ಪ್ರಶ್ನೆನ ಈ ರೀತಿಯಾಗಿದೆ. ಈ ಮೊದಲನೇ ಪ್ರಶ್ನೆ ಸಬ್ ಕ್ವಶನ್ 4x² - 3x + 2 ಇದು ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ ಹೌದು ಅಥವಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. 4x² - 3x + 7x ಇದನ್ನು ನಾವು ಆದರ್ಶ ರೂಪದಲ್ಲಿ ಬರೀಲಿಕ್ಕೆ ಸಾಧ್ಯ ಆಗೋದ್ರಿಂದ ಇದು ಒಂದು ಬಹುಪದೋಕ್ತಿ ಅಂತ ನಾವು ಹೇಳ್ಬೋದು. ಆದರ್ಶ ರೂಪ ಅಂದರೆ ಏನು? ax² + bx + c = 0 ಈ ಒಂದು ರೂಪದಲ್ಲಿ ನಾವು ಇದನ್ನು ಬರೀಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಾಗಿ ಇದು ಒಂದು ಬಹುಪದೋಕ್ತಿ. ನೆಕ್ಸ್ಟ್ ಎರಡನೇ ಪ್ರಶ್ನೆ y² + √2 ಅಂತ ಇದೆ. ಇದನ್ನು √2 ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. √2 ಎನ್ನುವಂಥದ್ದು ಇದು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಸಾಧಿಸಬೇಕಾಗಿದೆ. ಓಕೆ, ನಾವು ವಾಸ್ತವ ಸಂಖ್ಯೆಗಳು ಈ ಒಂದು ಚಾಪ್ಟರಲ್ಲಿ √2 ಎನ್ನುವಂಥದ್ದು ಒಂದು ಅಭಾಗಲಬ್ಧ ಸಂಖ್ಯೆ ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡೋದು ಅಂತ ನೋಡೋಣ. √2 ಎನ್ನುವಂಥದ್ದು ಇದು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ಅದನ್ನು ನಾವು ಏನಂತ ಕರಿತೀವಿ? ಒಂದು ಪೂರ್ಣ ಸಂಖ್ಯೆ ಅಲ್ಲ. ಹಾಗಾಗಿ ಇದು ಬಹುಪದೋಕ್ತಿ ಅಲ್ಲ ಅಂತ ಹೇಳ್ಬೋದು. y² + 2^1/2 ಇದನ್ನು y² √2 y0 ಅಂತ ಬರೀಲಿಕ್ಕೆ ಸಾಧ್ಯ ಇದೆ. ಇದನ್ನು √2 ಎನ್ನುವಂಥದ್ದು ಒಂದು ಪೂರ್ಣ ಸಂಖ್ಯೆ ಅಲ್ಲದೆ ಇರೋದ್ರಿಂದ ಇದು ಒಂದು ಬಹುಪದೋಕ್ತಿ ಅಲ್ಲ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಅದೇ ರೀತಿಯಾಗಿ ಮೂರನೇ ಪ್ರಶ್ನೆಯನ್ನು ಕೂಡ ನೋಡಿ. 3 × √t + t × √2 ಅನ್ನುವಂಥದ್ದು. ಓಕೆ, √2 ಅಂತ ಬಂದಾಗ ಇಲ್ಲಿ 3 × t⁻² + √2 × t ಇದು 1/2 ಎನ್ನುವಂಥದ್ದು ಇದೊಂದು ಪೂರ್ಣ ಸಂಖ್ಯೆ ಅಲ್ಲ. ಹಾಗಾಗಿ ಇದು ಕೂಡ ಬಹುಪದೋಕ್ತಿ ಯಾಗೂ ಇರೋದಿಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ನಾಲ್ಕನೇದು ನೋಡಿ. y + 2/y y + 2/y ಅನ್ನು 2 × y⁻1 ಅಂತ ಬರೀಬಹುದು. -1 ಎನ್ನುವಂಥದ್ದು ಇದು ಕೂಡ ಒಂದು ಪೂರ್ಣ ಸಂಖ್ಯೆ ಅಲ್ಲ. ಹಾಗಾಗಿ ಇದು ಕೂಡ ಒಂದು ಬಹುಪದೋಕ್ತಿ ಅಲ್ಲ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಕೊನೆಯ ಪ್ರಶ್ನೆ x⁻10 + y⁻3 + t⁻50 ಇದು ಒಂದು ಬಹುಪದೋಕ್ತಿಯಾಗಿದೆ. ಯಾಕಂದರೆ ಇದು 10 ಮತ್ತು 3 50 ಎಲ್ಲವೂ ಕೂಡ ಏನಾಗ್ತಾ ಇದ್ದಾವೆ? ಪೂರ್ಣ ಸಂಖ್ಯೆಯನ್ನು ಹೊಂದಿದ್ದಾವೆ. ಹಾಗಾಗಿ ಇವು ಬಹುಪದೋಕ್ತಿಯನ್ನು ಹೊಂದಿದ್ದಾವೆ ಅಂತ ನಾವಿಲ್ಲಿ ಹೇಳ್ಬೋದು. ಎರಡನೇ ಪ್ರಶ್ನೆ ಈ ಕೆಳಗಿನ ಪ್ರತಿಯೊಂದರಲ್ಲೂ x² ನ ಸಹಗುಣಕವನ್ನು ಬರೆಯಿರಿ ಅಂತ ಇದೆ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. 2 + x² + x ಅಂತ ಇದೆ. ಇಲ್ಲಿ x² ನ ಸಹಗುಣಕವನ್ನು ಕೇಳಿದ್ದಾರೆ. x² ನ ಕೋಎಫಿಷಿಯಂಟ್ ಏನಿದೆ, ಹಿಂದ್ಗಡೆ ಯಾವ ಸಂಖ್ಯೆ ಇಲ್ಲ ಅಂದರೆ ಅಲ್ಲಿ ಏನಿರುತ್ತೆ? 1 ಇರುತ್ತೆ. ಹಾಗಾಗಿ 2 + x² + x ಅಂದರೆ x² ನ ಸಹಗುಣಕ 1 ಆಗಿದೆ. ಇಲ್ಲಿ x² ನ ಸಹಗುಣಕವನ್ನು ನೋಡೋದಾದರೆ ಇಲ್ಲಿ ಏನೂ ಇಲ್ಲ ಅಂದರೂ 1 ಇರುತ್ತೆ. 1 ಇದ್ದರೆ ಅದು ಕೆಳಗೆ ಹಿಂದಿನ ಸೈನ್ ಏನಿದೆ? ಮೈನಸ್ ಇದೆ. ಹಾಗಾಗಿ x² ನ ಕೋಎಫಿಷಿಯಂಟ್ -1. 3 x² ನ ಕೋಎಫಿಷಿಯಂಟ್ π/2. It is also constant number. π/2 x² + x. ನೆಕ್ಸ್ಟ್ ಫೋರ್ತ್ ಕ್ವಶನ್ √2 × x - 1 ಇಲ್ಲಿ x² ನ ಕೋಎಫಿಷಿಯಂಟ್ ಕೇಳಿದ್ದಾರೆ. ಓಕೆ, ಇಲ್ಲಿ ನಾವು x ನ ಕೋಎಫಿಷಿಯಂಟನ್ನು ಹೇಳೋದಾದರೆ √2 ಎನ್ನುವಂಥದ್ದು ಕೋಎಫಿಷಿಯಂಟ್ ಆಗಿರುತ್ತೆ. ನೆಕ್ಸ್ಟ್
ಮೂರನೇ ಪ್ರಶ್ನೆ, ಡಿಗ್ರಿ 35 ಆಗಿರುವ ಒಂದು ದ್ವಿಪದೋಕ್ತಿ ಹಾಗೂ ಡಿಗ್ರಿ 100 ಆಗಿರುವ ಒಂದು ಏಕಪದೋಕ್ತಿಗೆ ಒಂದೊಂದು ಉದಾಹರಣೆಯನ್ನು ಕೊಡಿರಿ ಅಂತ ಕೇಳ್ತಾ ಇದ್ದಾರೆ. ಓಕೆ, ಡಿಗ್ರಿ 35 ಆಗಿರುವಂಥ ಮತ್ತು ಡಿಗ್ರಿ 100 ಆಗಿರುವಂಥ ಒಂದು ಏಕ ಬಹುಪದೋಕ್ತಿ. ಇದನ್ನು ಈ ರೀತಿಯಾಗಿ ಕೂಡ ನಾವು ಬರಿಬೋದು, x⁵35 + 2 × x⁻10 + 20. ಅದೇ ರೀತಿಯಾಗಿ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ತೆಗೆದುಕೊಂಡು ಅದರ ಡಿಗ್ರಿ 100. ಡಿಗ್ರಿ ಅಂದರೆ ಏನು? ಇಲ್ಲಿ ನಾವು ಏನು ಘಾತ ಸಂಖ್ಯೆಯನ್ನು ಕೊಟ್ಟಿರ್ತೀವಿ ಅದನ್ನು ನಾವು ಏನಂತ ಕರಿತೀವಿ? ಇಲ್ಲಿ ನಾವು ಡಿಗ್ರಿ ಸಂಖ್ಯೆ ಅಂದರೆ ಇದು ಯಾವುದಾದ್ರೂ ಒಂದು ಚರಾಕ್ಷರದ ಒಂದು ಘಾತ ಸಂಖ್ಯೆಯನ್ನು ನಾವು ಏನಂತ ಕರಿತೀವಿ ಅಂದರೆ ಡಿಗ್ರಿ ಅಂತ ಕರಿತೀವಿ. ಸೊ ನೆಕ್ಸ್ಟ್ 4ನೇ ಪ್ರಶ್ನೆ, ಈ ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಯ ಡಿಗ್ರಿಯನ್ನು ಬರೆಯಿರಿ. ಇಲ್ಲಿ ನಮಗೆ ಕೊಟ್ಟಿರುವಂಥ ಒಂದು ಬಹುಪದೋಕ್ತಿಯ ಘಾತ ಸಂಖ್ಯೆ ಯಾವುದರ ಘಾತ ಸಂಖ್ಯೆ ದೊಡ್ಡದಾಗಿದೆ ಅನ್ನುವಂಥದ್ದು. ಈ ಒಂದು ಬಹುಪದೋಕ್ತಿಯ ಚರಾಕ್ಷರ ಏನಿರುತ್ತೆ ಅದರ ಘಾತ ಸಂಖ್ಯೆ ಯಾವುದು ದೊಡ್ಡದಿದೆ ಅದು ಏನಾಗಿರುತ್ತೆ, ಈ ಒಂದು ಬಹುಪದೋಕ್ತಿಯ ಡಿಗ್ರಿ ಆಗಿರುತ್ತೆ. ಸೊ ಇವಾಗ ಮೊದಲೇ ಪ್ರಶ್ನೆಯನ್ನು ನೋಡೋಣ. 5x³ + 4x² + 7x ಅಂತ ಇದೆ. ಇಲ್ಲಿ x² ಘಾತ ಏನಾಗಿದೆ? 3 ಇದೆ. ಇಲ್ಲಿ x² ಘಾತ 2 ಇದೆ. ಇಲ್ಲಿ x² ಏನೂ ಇಲ್ಲ ಅಂದರೂ 1 ಇರುತ್ತೆ. ಹಾಗಾಗಿ x² ಘಾತ 3 ಇರೋದ್ರಿಂದ ಇಲ್ಲಿ ಏನಾಗಿರುತ್ತೆ, ಇದರ ಡಿಗ್ರಿ ಏನಾಗಿರುತ್ತೆ? 3 ಆಗಿರುತ್ತೆ. ಅದೇ ರೀತಿಯಾಗಿ 4 - y² ತಂದಾಗ y² ಅಂತಂದರೆ ಇದರ ಡಿಗ್ರಿ ಇಲ್ಲಿ ಒಂದೇ ಒಂದು ಚರಾಕ್ಷರ ಇದೆ. ಹಾಗಾಗಿ y² ಅಂದಾಗ ಇದು 2 ಬರುತ್ತೆ. ಇಲ್ಲಿಯೂ ಕೂಡ ಅಷ್ಟೇ, ಇಲ್ಲಿ t ಎನ್ನುವಂಥದ್ದು ಒಂದು ವೇರಿಯೇಬಲ್ ಚರಾಕ್ಷರ. ಇದರ ಚರಾಕ್ಷರದ ಘಾತ ಏನೂ ಇಲ್ಲ ಅಂದರೆ ಏನಿರುತ್ತೆ? 1 ಇರುತ್ತೆ. ಹಾಗಾಗಿ ಈ ಒಂದು ಬಹುಪದೋಕ್ತಿಯ ಡಿಗ್ರಿ ಏನಾಗಿರುತ್ತೆ? 1 ಆಗಿರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಯಾವುದೇ ರೀತಿಯಾದ 3 ಅಂತ ಓನ್ಲಿ 3 ಅಂತ ಕೊಟ್ಟಿದ್ದಾರೆ. ಇಲ್ಲಿ 4ನೇದರಲ್ಲಿ 3 ಆಗಿರೋದ್ರಿಂದ ಇಲ್ಲಿ ಡಿಗ್ರಿ 3 ಆಗಿರೋದ್ರಿಂದ ಅಂದರೆ ಇಲ್ಲಿ ಯಾವುದೇ ರೀತಿಯಾದ ಚರಾಕ್ಷರಗಳಿಲ್ಲ. ಹಾಗಾಗಿ ಇಲ್ಲಿ ನಾವು ಯಾವುದೇ ಒಂದು ಚರಾಕ್ಷರ ಇಲ್ಲದೇ ಇರೋದ್ರಿಂದ ಇದರ ಒಂದು ಡಿಗ್ರಿ ಏನಾಗಿರುತ್ತೆ? 0 ಆಗಿರುತ್ತೆ. ಓಕೆ, ಇವಾಗ 5ನೇ ಪ್ರಶ್ನೆಯನ್ನು ಕೂಡ ನೋಡೋಣ. ಈ ಕೆಳಗಿನವುಗಳನ್ನು ರೇಖಾತ್ಮಕ ವರ್ಗ ಮತ್ತು ಘನ ಬಹುಪದೋಕ್ತಿಯಾಗಿದೆ ಅಂತ ವರ್ಗೀಕರಿಸಿ. ಇಲ್ಲಿ ಕೆಳಗಡೆ ಕೆಲವೊಂದು ಸಮೀಕರಣಗಳನ್ನು ಕೊಟ್ಟಿದ್ದಾರೆ. ಇವುಗಳಲ್ಲಿ ಯಾವುದು ರೇಖಾತ್ಮಕ ಇದೆ, ಯಾವುದು ವರ್ಗ ಇದೆ, ಯಾವುದು ಘನ ಬಹುಪದೋಕ್ತಿ. ಈ ಒಂದು ಬಹುಪದೋಕ್ತಿಗಳಲ್ಲಿ ಯಾವುದು ರೇಖಾತ್ಮಕ ಇದೆ, ಯಾವುದು ವರ್ಗ ಇದೆ, ಯಾವುದು ಘನ ಬಹುಪದೋಕ್ತಿ ಆಗಿದೆ ಅಂತ ವರ್ಗೀಕರಣ ಮಾಡಿ ಅಂದಿದ್ದಾರೆ. ಓಕೆ, ಇಲ್ಲಿ ರೇಖಾತ್ಮಕ ಅಂದಾಗ ನಮಗೆ ಮೊದಲನೇದಾಗಿ ಗೊತ್ತಾಗುವಂಥದ್ದೇನು? ಯಾವುದರ ಘಾತ ಸಂಖ್ಯೆ 3 ಇದ್ದರೆ ಅದು ಘನ ಆಗಿರುತ್ತೆ, ಸ್ಕ್ವಯರ್ ಇದ್ದರೆ ಅದು ವರ್ಗ ಆಗಿರುತ್ತೆ. ಯಾವುದೇ ರೀತಿಯಾದ ಚರಾಕ್ಷರಗಳು ಅಂದರೆ x⁻1 ಇದ್ದರೆ ಅದು ಲೀನಿಯರ್ ಪಾಲಿನಾಮಿಯಲ್ ಅಥವಾ ಒಂದು ರೇಖಾತ್ಮಕ ಬಹುಪದೋಕ್ತಿ ಆಗಿರುತ್ತೆ. ಓಕೆ, ಇವಾಗ ನೋಡೋಣ. x² + x ಅಂತ ಇದೆ, ಇದೇನಾಗಿರುತ್ತೆ? ವರ್ಗ ಬಹುಪದೋಕ್ತಿ. x - x³ ಅಂತ ಇದೆ ಎರಡನೇದು, ಇದು ಘಾತ ಸಂಖ್ಯೆ 3 ಆಗಿರೋದ್ರಿಂದ ಇದು ಘನ ಬಹುಪದೋಕ್ತಿ. ಓಕೆ, ಮೂರನೇದು y + y² + 4 ಅಂತ ಇದೆ. ಇಲ್ಲಿ ನೋಡಿ ಘಾತ ಸಂಖ್ಯೆ 2 ಇದೆ. ಹಾಗಾಗಿ ಇದು ವರ್ಗ ಬಹುಪದೋಕ್ತಿ. 4ನೇದು 1 + x ಅಂದಾಗ ಇಲ್ಲಿ x ರ ಘಾತ ಏನಿದೆ? 1 ಇದೆ. ಹಾಗಾಗಿ ಇದು ರೇಖಾತ್ಮಕ ಬಹುಪದೋಕ್ತಿ ಅಥವಾ ಲೀನಿಯರ್ ಪಾಲಿನಾಮಿಯಲ್ ಅಂತ ಕರಿತೀವಿ. ನೆಕ್ಸ್ಟ್ ಇದು ಕೂಡ ನೋಡಿ, ಇದು ಲೀನಿಯರ್ ಪಾಲಿನಾಮಿಯಲ್ ಅಂದರೆ ರೇಖಾತ್ಮಕ ಬಹುಪದೋಕ್ತಿ. r² ಅಂತ ಇದೆ, ಇದು ವರ್ಗ ಬಹುಪದೋಕ್ತಿ. 7x³ ಅಂತ ಇದೆ, ಇದು ಘನ ಬಹುಪದೋಕ್ತಿ ಆಗಿದೆ. ಓಕೆ, ಬಹುಪದೋಕ್ತಿಗೆ ಸಂಬಂಧಿಸಿದ ಎಕ್ಸಸೈಸ್ 2.1 ಈ ರೀತಿಯಾಗಿತ್ತು. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಈ ರೀತಿಯಾಗಿದ್ದು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಕೂಡ ಈ ರೀತಿಯಾಗಿ ಬರ್ಬೋದು. ಯಾವುದು ಪಾಲಿನಾಮಿಯಲ್, x² ಕೋಎಫಿಷಿಯೆಂಟ್ ಏನು, ಅದೇ ರೀತಿಯಾಗಿ ಇಲ್ಲಿ ಡಿಗ್ರಿಯನ್ನು ಕೇಳಿದ್ದಾರೆ. ಸುಮಾರು ಸಾರಿ ಎಕ್ಸಾಮ್ನಲ್ಲಿ TET ಮತ್ತು GPSನಲ್ಲಿ ಡಿಗ್ರಿ ಈ ಒಂದು ಬಹುಪದೋಕ್ತಿಯ ಡಿಗ್ರಿ ಎಷ್ಟಿದೆ ಅಂತ ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಓಕೆ, ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮುಂದಿನ ಒಂದು ಕ್ಲಾಸ್ನಲ್ಲಿ ಈ ಒಂದು ಬಹುಪದೋಕ್ತಿಗಳ ಶೂನ್ಯತೆಗೆ ಸಂಬಂಧಿಸಿದ ಒಂದು ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.